ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 18 ಸೆಪ್ಟೆಂಬರ್ 2024 ನಿಫ್ಟಿ 50ನಲ್ಲಿ ಏನಾಯಿತು, BSE ಸೆನ್ಸೆಕ್ಸ್ನಲ್ಲಿ ಏನಾಯಿತು, ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಏನಾಯಿತು, ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡ್ಕೊಂಬರೋಣ ಬನ್ನಿ. ಇವತ್ತು ನಿಫ್ಟಿ 50 ಕ್ಲೋಸ್ ಆಗಬೇಕಾದ್ರೆ ಸುಮಾರು 41 ಪಾಯಿಂಟ್ಸ್ನ ಒಂದು ಇಳಿಕೆ ಕಂಡಿದೆ. ಅಂದರೆ ಇದು ಕ್ಲೋಸ್ ಆಗಬೇಕಾದ್ರೆ ಸುಮಾರು 25,377.55 ಪಾಯಿಂಟ್ಸ್ಗಳಿಗೆ ಇವತ್ತು ಕ್ಲೋಸ್ ಆಗಿದೆ. ಅದೇ ರೀತಿ ನಾವು BSE ಸೆನ್ಸೆಕ್ಸ್ ನೋಡೋದಾದರೆ ಸುಮಾರು 82,948.33 ಪಾಯಿಂಟ್ಸ್ಗಳಿಗೆ ಕ್ಲೋಸ್ ಆಗಿದೆ. ಅಂದರೆ ಸುಮಾರು 131.43 ಪಾಯಿಂಟ್ಸ್ಗಳ ಒಂದು ಇಳಿಕೆ ಇವತ್ತು ಆಗಿದೆ. ಹಾಗೆ ನಿಫ್ಟಿ 50ನಲ್ಲಿ ಯಾವೆಲ್ಲ ಕಂಪ್ನಿಗಳ ಶೇರ್ಸ್ಗಳಲ್ಲಿ ಅತಿ ಹೆಚ್ಚು ಲಾಭ ಆಯಿತು ಅಂತ ನೋಡೋದಾದರೆ, ಟಾಪ್ ಗೇನರ್ಸ್ ಆಫ್ ನಿಫ್ಟಿ 50 ಅಂತ ನೋಡೋದಾದರೆ ಶ್ರೀರಾಮ್ ಫಿನಾನ್ಸ್ ಲಿಮಿಟೆಡ್ ಇದು ಸುಮಾರು ಇವತ್ತು ಒಂದೇ ದಿವಸದಲ್ಲಿ ಸುಮಾರು 150 ರೂಪಾಯಿ ಅಷ್ಟು ಇವತ್ತು ಏರಿಕೆ ಕಂಡಿದೆ. 150 ರೂಪಾಯಿ 10 ಪೈಸೆ ಅಷ್ಟು ಇವತ್ತು ಪ್ರತಿ ಶೇರ್ಲಿ ಏರಿಕೆ ಆಗಿದೆ. ಹಾಗೆ ಬಜಾಜ್ ಫಿನಾನ್ಸ್ ನೋಡೋದಾದರೆ ಇದರಲ್ಲೂ ಅಷ್ಟೇ ಸುಮಾರು 265 ರೂಪಾಯಿ 60 ಪೈಸೆ ಅಷ್ಟು ಇವತ್ತು ಒಂದೇ ದಿವಸದಲ್ಲಿ ಏರಿಕೆ ಆಗಿದೆ. ಹಾಗೆ ಬಜಾಜ್ ಫಿನ್ಸರ್, ನೆಸ್ಲೆ ಇಂಡಿಯಾ, ICICI ಬ್ಯಾಂಕ್, HDFC ಬ್ಯಾಂಕ್, SBI ಲೈಫ್ ಇನ್ಶೂರೆನ್ಸ್ ಶೇರ್ಸ್ಗಳಲ್ಲಿ ಏರಿಕೆಯಾಗಿದೆ. ಹಾಗೆ SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಇಂಡಸ್ಇಂಡ್ ಬ್ಯಾಂಕ್, L&T, ಮಹೇಂದ್ರ ಆ್ಯಂಡ್ ಮಹೇಂದ್ರ, ಆಕ್ಸಿಸ್ ಬ್ಯಾಂಕ್, ಅಪೋಲೋ ಹಾಸ್ಪಿಟಲ್ಸ್, ಇಂಡಾಲ್ಕೋ ಇಂಡಸ್ಟ್ರೀಸ್ ಶೇರ್ಸ್ಗಳಲ್ಲಿ ಏರಿಕೆಯಾಗಿದೆ. ಡಿವಿಸ್ ಲ್ಯಾಬೊರೇಟರೀಸ್, ಬ್ರಿಟಾನಿಯಾ ಇಂಡಸ್ಟ್ರೀಸ್, ಅಡಾನಿ ಪೋರ್ಟ್ಸ್, ಹಿಂದೂಸ್ತಾನ್ ಯೂನಿಲಿವರ್ ಹಾಗೆ ಹೀರೋ ಮೋಟರ್ ಕಾರ್ಪ್ ಶೇರ್ಸ್ಗಳಲ್ಲಿ ಇವತ್ತು ಏರಿಕೆಯಾಗಿದೆ. ಹಾಗೆ IPOಗಳು ನೋಡೋದಾದರೆ ಎನ್ವಿರೋಟೆಕ್ ಸಿಸ್ಟಮ್ಸ್ ಲಿಮಿಟೆಡ್ ಹೆಚ್ಚು ಕಡಿಮೆ 33 ಪಟ್ಟು ಒಂದು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ, ಒಂದು ಹೈ ಡಿಮ್ಯಾಂಡಲ್ಲಿದೆ ನೋಡೋದ್ರೆ SME IPO ಇದು. ಅದೇ ರೀತಿ ಡೆಕ್ಕನ್ ಟ್ರಾನ್ಸ್ ಲೀಸಿಂಗ್ ಲಿಮಿಟೆಡ್ ಇದೂ ಅಷ್ಟೇ ಹೆಚ್ಚು ಕಡಿಮೆ 69 ಪಟ್ಟಷ್ಟು ರಿಟೇಲ್ ಕ್ಯಾಟಗರಿನಲ್ಲಿ ಸಬ್ಸ್ಕ್ರಿಪ್ಷನ್ಸ್ ಆಗಿದೆ. ನಾಳೆ ಲಾಸ್ಟ್ ಡೇಟ್ ಅಂತ ತೋರಿಸ್ತಾ ಇದ್ದಾರೆ. ಇದು ಒಂದು SME IPO. ಹಾಗೆ ವೆಸ್ಟರ್ನ್ ಕ್ಯಾರಿಯರ್ಸ್ ಇಂಡಿಯಾ ಲಿಮಿಟೆಡ್ ಇದು ಹೆಚ್ಚು ಕಡಿಮೆ 19 ಪಟ್ಟು ಅಷ್ಟು ಒಂದು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ರಿಟೇಲ್ ಕ್ಯಾಟಗರಿಲಿ. ಹಾಗೆ ಪಿಲಾಟ್ರೋ ಲಿಮಿಟೆಡ್ ಇದು ಹೆಚ್ಚು ಕಡಿಮೆ 4.5 ಪಟ್ಟಷ್ಟು ಒಂದು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ರಿಟೇಲ್ ಕ್ಯಾಟಗರಿನಲ್ಲಿ. ಹೊಸೆಲ್ ಡಿವೈಸಸ್ ಲಿಮಿಟೆಡ್ ಇದು ಹೆಚ್ಚು ಕಡಿಮೆ ಒಂದು 74 ಪಟ್ಟಷ್ಟು ಒಂದು 73.92 ಟೈಮ್ಸ್ ಅಂದರೆ ಹೆಚ್ಚು ಕಡಿಮೆ ಒಂದು 74 ಟೈಮ್ಸ್ ಅಷ್ಟು ಇದು ರಿಟೇಲ್ ಕ್ಯಾಟಗರಿನಲ್ಲಿ ಸಬ್ಸ್ಕ್ರಿಪ್ಷನ್ಸ್ ಆಗಿದೆ. ಇದನ್ನು ಹೈ ಡಿಮ್ಯಾಂಡಲ್ಲಿದೆ. ಹಾಗೆ ಆರ್ಕ್ಯಾಡ್ ಡೆವಲಪರ್ಸ್ ಲಿಮಿಟೆಡ್ ಇದು ಅಷ್ಟೇ 34.5 ಪಟ್ಟಷ್ಟು ಇದು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ರಿಟೇಲ್ ಕ್ಯಾಟಗರಿನಲ್ಲಿ. ಹಾಗೆ ನಾರ್ತನ್ ಆರ್ ಕ್ಯಾಪಿಟಲ್ ಇದು ಒಂದು 19 ಅಷ್ಟು ಸಬ್ಸ್ಕ್ರಿಪ್ಷನ್. ಹಾಗೆ ಪ್ಯಾರಾಮೌಂಟ್ ಸ್ಪೆಷಾಲಿಟಿ ಫೋರ್ಜಿಂಗ್ ಲಿಮಿಟೆಡ್ SME IPO ಇದು 17ಕ್ಕೆ ಓಪನ್ ಆಗಿದ್ದು. ಹಾಗೆ ಇದು ಹೆಚ್ಚು ಕಡಿಮೆ ಒಂದು 6 ಪಟ್ಟಷ್ಟು ಒಂದು 5.98 ಟೈಮ್ಸ್ ಅಷ್ಟು ಇದು ಸಬ್ಸ್ಕ್ರಿಪ್ಷನ್ ಆಗಿದೆ ರಿಟೇಲ್ ಕ್ಯಾಟಗರಿನಲ್ಲಿ. ಸೊ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.